ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು. ಶ್ರೀನಿವಾಸನ ವರಪ್ರಸಾದದಿಂದ ಪಡೆದ ನನ್ನ ಮಗ ವೆಂಕಟನಾಥನ ಮದುವೆ ಶಾಸ್ತ್ರ ನಡೀತಾ ಇದ್ದೀರಿ. ನೀವಿಲ್ದೇ ಇರೋದ್ರಿಂದ ನಾನು ಭಾಗವಹಿಸೋ ಹಾಗಿಲ್ಲ. ಯಾಕ್ರಿ, ಯಾಕೆ ನನ್ನ ಇಷ್ಟು ಬೇಗ ಬಿಟ್ಟು ಹೋದ್ರಿ ನೀವು? ಗೋಪಿ, ನಿನ್ ಮನ್ಸಿನ ತುಮಲ ಏನು ಅಂತ ನನ್ಗೆ ಅರ್ಥ ಆಯ್ತು. ಬಾ ನನ್ ಜೊತೆ. ಯಾಕೆ? ಶುಭ ಕಾರ್ಯ ನಡೆಯುವಾಗ ನನ್ನಂತವ್ರು ಹೋಗಿ ಅಲ್ಲಿ ಅಶುಭ ಆಗ್ಬಾರ್ದು. ಶುಭ ಅಶುಭ ಇದೆಲ್ಲ ಬೇರೆಯವ್ರಿಗೆ, ಜನ್ಮ ಕೊಟ್ಟ ತಾಯಿಗಲ್ಲ. ತಾಯಿ ಯಾವತ್ತೂ ತನ್ನ ಮಕ್ಕಳಿಗೆ ಶುಭವಾಗ್ಲಿ ಅಂತಾನೆ ಬಯಸ್ತಾಳೆ, ಕೇಡಾಗ್ಬೇಕು ಅಂತ ಯಾವತ್ತೂ ಬಯಸೋದಿಲ್ಲ. ನಿನ್ ಬಾ ನನ್ ಜೊತೆ, ನಾನು ಹೇಳ್ತೀನಿ. ಏ ಗೋಪಮ್ಮ, ನೀನ್ ಯಾಕಂಬ ಇಲ್ಲಿ ಬಂದೆ? ಮಗನಿಗೆ ನೀರೆರಿಯೋದಕ್ಕೆ. ನಾರಾಯಣ ನಾರಾಯಣ, ಎಲ್ಲಾದ್ರೂ ಉಂಟೆ? ಇದು ಮುತ್ತೈದಿರು ಮಾಡೋ ಶಾಸ್ತ್ರ. ಶಾಸ್ತ್ರ ಸಂಪ್ರದಾಯ ಇವೆಲ್ಲ ಬೇರೆಯವ್ರಿಗೆ, ಹೆತ್ತ ತಾಯಿಗಿರೋದಿಲ್ಲ. ಯಾರಮ್ಮ ನೀನು? ನಿಮ್ಮೂರಲ್ಲಿ ತಾಯಿಗೆ ಬೇರೆ ಶಾಸ್ತ್ರ ಅಂತಿದೇನು? ತಾಯಿ ಆದ್ರೇನು ಬೇರೆಯವ್ರಾದ್ರೇನು, ಶಾಸ್ತ್ರ ಅಂದ್ರೆ ಒಂದೇ. ಗಂಡ ಸತ್ ಮೇಲೆ ವಿಧವೇನೆ ತಿಳ್ಕೊ. ಏ ಗೋಪಮ್ಮ, ನೀನಿವಾಗ ನೀರ್ ಹಾಕ್ದೆ ಅಂತ ಇಟ್ಕೋ. ನಾನ್ ನಿನ್ ಮಗನ್ಗೆ ಏನಾದ್ರೂ ಅನಾಹುತ ಆದ್ರೆ ಯಾರ್ ಜವಾಬ್ದಾರಿ ಅಂತೀನಿ? ನಾನೇ ಜವಾಬ್ದಾರಿ. ಬೇಡ ಶಾರದಮ್ಮ, ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ನನ್ನ ಆಸೆಗಿಂತ ನನ್ನ ಮಗನ ಶ್ರೇಯಸ್ಸೇ ನನಗೆ ಮುಖ್ಯ. ಎದ್ದಾಗಿಂದ ಅದು ಎಷ್ಟು ಸಲ ನಾನು ನೀರು ಎರೆದಿಲ್ಲ. ಇದು ಒಂದ್ಸರಿ ಎರಿಲಿಲ್ಲ ಅಂದ್ರೆ ಏನ್ ನಷ್ಟನೂ ಇಲ್ಲ. ಅವನಿಗೆ ಒಳ್ಳೇದಾದ್ರೆ ನನಗದೇ ಸಂತೋಷ. ನೀವು ಮಾಡಿ. ಜಗತ್ತಿನಲ್ಲಿ ಹೆತ್ತ ತಾಯಿಗಿಂತ ಶ್ರೇಷ್ಠವಾದ ದೇವ್ರು, ಶ್ರೇಷ್ಠವಾದ ಸಂಪ್ರದಾಯ ಯಾವುದೂ ಇಲ್ಲ. ಜೀವ ಹುಟ್ಟೋದೇ ತಾಯಿ ಗರ್ಭದಿಂದ, ಪ್ರೀತಿ ಹುಟ್ಟೋದು ತಾಯಿ ಹೃದಯದಿಂದ. ಶಾಸ್ತ್ರ ಸಂಪ್ರದಾಯ ಸಂಸ್ಕಾರ ಕಲಿಯೋದು ತಾಯಿ ಮಾತಿನಿಂದ. ತಾಯಿ ಅನ್ನೋ ಶಬ್ದನೇ ಶುಭ. ಅವಳಿಗೆ ಯಾವ ಮಡಿ ಮೈಗೇನೂ ಇಲ್ಲ, ಇರಬಾರ್ದು. ನನ್ನ ಮಾತು ಸತ್ಯ. ಗೋಪಿಕಾಂಬ ಅಶುಭ ಅಲ್ಲ. ಈಕೆ ನೀರ್ ಎರಿಬಹುದು ಅನ್ನೋದಾದ್ರೆ ಈ ಖಾಲಿ ತಮ್ಗೆ ನೀರ್ನಲ್ಲಿ ಮುಳುಗ್ಲಿ. ಇದನ್ ಸತ್ಯೋಗ ಕೆಟ್ಟೋಯ್ತಾ? ಆ ಸಾವಿತ್ರಿ ತನ್ನ ಸತ್ತುಗಂಡನ್ ಬದುಕಿಸ್ಕೊಂಡ್ ಹಾಗೆ ಈ ಖಾಲಿ ತಮ್ಗೆ ನೀರಲ್ಲಿ ಮುಳುಗ್ ಹೋಗೋಕೆ.
ಏನ್ ಆಶ್ಚರ್ಯ, ಹೀಗೂ ಉಂಟೆ. ಇಂಥ ಘಟನೆನ ಎಂದೂ ನೋಡಿರ್ಲಿಲ್ಲ. ಗೋಪಮ್ಮ ನಿಜವಾಗ್ಲೂ ಸತ್ಯವಂತೆ. ಶಾರದಮ್ಮ ಹೇಳಿದ್ದು ಸತ್ಯ. ತಾಯಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಹೌದು, ತಾಯಿಗೆ ಮಡಿ ಮೈಲ್ಗೆ ಇಲ್ಲ ಅಂತ ಆ ಶ್ರೀಹರಿನೇ ಅಪ್ನೆ ಕೊಟ್ಬಿಟ್ಟ. ಗೋಪಮ್ಮ, ನೀ ಸಾಮಾನ್ಯದವಳಲ್ಲ ತಾಯಿ. ನೀನನ್ನು ತಪ್ಪಾಗಿ ತಿಳ್ಕೊಂಡು ಏನೋ ಬಾಯಿ ಬಂದಿದ್ದೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಬೇಡಿರಾದಮ್ಮ, ಇದಕ್ಕೆಲ್ಲ ಕ್ಷಮೆ ಯಾಕೆ? ಆಚಾರ ವಿಚಾರಗಳನ್ನ ಹೇಳಿದ್ರಿ ಅಷ್ಟೇ, ಅದು ನಿಮ್ಮ ಕರ್ತವ್ಯ. ತಾಯಿ ಶಕ್ತಿಗೆ ಸತ್ಯಯುಗನೇ ಆಗ್ಬೇಕು ಅಂತ ಏನೂ ಇಲ್ಲ. ಯುಗ ಯಾವುದೇ ಆದ್ರೂ ತಾಯಿ ಪವಿತ್ರಳೆ. ತಾಯಿ ಅನ್ನೋ ಶಬ್ದ ಈ ಸೃಷ್ಟಿಯಷ್ಟೇ ಶ್ರೇಷ್ಠ. ಈಗ್ಲಾದ್ರೂ ಈಕೆ ನೀರೆರಿಬೋದೆ? ಅಯ್ಯೋ, ಇಷ್ಟೊತ್ತು ನಾನು ಕಂಡಿದ್ದಿಲ್ಲ ಕನ್ಸ. ಒಟ್ಟಿನಲ್ಲಿ ಶಾರದೆ ದೆಸೆಯಿಂದ ಕನ್ಸಲ್ಲಾದ್ರೂ ನನ್ನ ಮಗನಿಗೆ ನೀರೆರೆಯೋ ಹಾಗಾಯ್ತಲ್ಲ. ಇದೇನು ಮಾಡಿದ್ರು ಈ ಮದ್ವೆ ನಿಲ್ಸಕ್ ಆಗ್ತಿಲ್ವೇ? ನಾನು ಏನೇ ಕೆಟ್ಟದ್ ಮಾಡ್ಬೇಕು ಅನ್ಕೊಂಡ್ರು ನನಗೆ ಕೆಟ್ಟದಾಗ್ತಿದ್ಯಲ್ಲಪ್ಪ. ಅಯ್ಯೋ, ನಾನೇನಾದ್ರೂ ಕಾಲ್ ಮುರ್ಕೊಂಡು ಮೂಲೆ ಕೂತ್ಕೊಂಡ್ಬಿಟ್ರೆ ಗೋವಿಂದ, ಈ ಮದುವೆ ಆನಂದವಾಗಿ ನಡೆದ್ಬಿಡುತ್ತೆ. ಹಾಗಾಗ್ಬಾರ್ದು. ಈ ವ್ಯಕ್ತಿ ಎಲ್ಲಿ ಹಾಳಾಗೋದಾ? ಯಾರ ವ್ಯಕ್ತಿ?